ಲೇ ಜಯಮ್ಮ, ನಿನ್ನ ಹೆಸ್ರಿಗೆ ಏನಿಯ ಮನೆ ಆಗೈತೆ ನೋಡು. ನಿಮ್ಮ ಅತ್ತೆಗೆಲ್ಲ ಇಸೆ ಮುಟ್ಟಿಸ್ಬಿಟ್ಟು ಆಗ್ಲೇ ಏನಿಯ ಬಂದಿದ್ದೀನಿ. ನಿನ್ನ ಪಕ್ಕ ಹುಡುಕಾಡ್ತಿರ್ತಾಳೆ, ಎಲ್ಲೋದ್ಲು ನನ್ನ ಸೊಸೆ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಪಕ್ಕ ಇಲ್ಲಿಗೆ ಬಂದೇ ಬತ್ತಾಳೆ ನೋಡು ಹುಡುಕೊಂಡು. ಏನಿಲ್ಲ ಉಗುತಿದ್ಯಾ ಅಂತಂದ್ರೆ ಹಳ್ಳಿ ಕಟ್ಟೆತಾಗ ಗೊತ್ತಾಗಕ್ಕಿಲ್ವಾ? ಗೊತ್ತಾಯ್ತದೆ, ಬಂದೇ ಬತ್ತಾಳ ಅವಾಗ ನಿಂತಕ್ಕೆ. ಅಯ್ಯೋ ಜೈ ಅಂತ ಹೇಳ್ಬಿಟ್ಟು ಬತ್ತಾಳೆ. ನಿನಗೆ ಹೆಂಗ್ ಬೇಕು ಹಂಗೆ ಮಾಡು. ಈಗ ಮನೆ ಕರ್ಕೊಂಡೋಗಿ ಕರಿಯಕ್ಕೆ ಅಂತ ನೀನು ಬತ್ತಾಳೆ ನೋಡು. ಹೌದೇ, ನಮ್ಮ ಅತ್ತೆ ಬರ್ಬೇಕು ನೋಡು. ಬಂದರೆ ಏನಿಯ ನನಗಂತೂ ಏನೋ ಒಂಥರ ಖುಷಿ ಆಗೋದು. ಬರಲಿ ನನ್ನೇ ಮನೆಯಿಂದ ಹೆಂಗೆ ಉಗಿದು ಕಳಿಸಿದ್ಲು ನಮ್ಮ ಅತ್ತೆ ಅಂದರೆ ಯಪ್ಪ. ಈಗ ಉಗಿದು ಕಳಿಸ್ತಾರೆ, ಸನ್ಮಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತಂದರೆ ಯಪ್ಪ ಎಂಥ ಖುಷಿ ಆಯ್ತದ ಪದಿ. ಥ್ಯಾಂಕ್ಸ್ ಪದಿ, ಒಳ್ಳೆ ಐಡಿಯಾ ಮಾಡ್ಬಿಟ್ಟೆ ನೀನಂತೂ. ನನ್ನ ಹೆಸ್ರಿಗೆ ಏನಿಯ ಮನೆ ಹಾಕ್ಬಿಟ್ಟು. ಇಲ್ಲಾಂದರೆ ನಮ್ಮ ಅತ್ತೆ ತಾವು ಬೋಲ್ ಕಷ್ಟ ಆಗೋದು. ನಮ್ಮ ಅತ್ತೆ ಸುಮ್ಕೆ ಬಿಡ್ತಾಳ, ಅಯ್ಯಯ್ಯೋ ಅನ್ನಿಸ್ತಾಳೆ. ಆ ಮನೆಗೆ ನಂದೇನು ನಡೀತಾನೆ ಇರಲಿಲ್ಲ. ಈಗ ನೋಡು ನಮ್ಮ ಅತ್ತೆ ನಾನು ಏನು ಅನ್ನಂಗಿಲ್ಲ ಬಿಡಂಗಿಲ್ಲ. ನೋಡೆ, ನೀನು ನನ್ನ ಫ್ರೆಂಡು, ಕುಚಿಕು ದೋಸ್ತು. ಕಷ್ಟ ಸುಖ ಎಲ್ಲದಕ್ಕೂ ನೀನು ನನ್ನ ಜೊತೆ ಇದೆಯಾ. ನೀನು ಕಷ್ಟ ಸುಖಕ್ಕೆಲ್ಲ ನಾನು ನಿನ್ನ ಜೊತೆ ಇರ್ತೀನಿ. ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆಗೆ ಏನಿಯೇ ಸಹಾಯ ಮಾಡ್ಕೊಂಡು ಜೊತೆಗೆ ಏನಿಯೇ ಇರ್ತೀನಿ. ಸರಿನಾ? ನೀನೇನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅತ್ತೆ ಬಂದೇ ಬತ್ತಾಳೆ, ಕರ್ಕೊಂಡು ಹೋಗಿ ಹೋಯ್ತಾಳೆ. ನಾನು ನಿನಗೆ ಮಾತು ಕೊಟ್ಟಿದ್ದೆ ತಾನೇ, ಬಂದೇ ಬತ್ತಾಳೆ ನಿಮ್ಮ ಅತ್ತೆ. ನಿನ್ನ ಕರ್ಕೊಂಡು ಹೋಗಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡ್ದ ಹೆಂಗೆ ಕರ್ಕೊಂಡು ಹೋಗಿ ನಾನು ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಪದ್ದಿ. 100 ಜನ ಫ್ರೆಂಡ್ಸುಗಳು ಮಡಿಕೊಳ್ಳೋದಕ್ಕಿಂತ ನಿನ್ನಂತಳು ಒಬ್ಳು ಫ್ರೆಂಡ್ಸ್ ಇದ್ಬಿಟ್ರೆ ನನಗೆ ಅಷ್ಟೇ ನನಗೆ ಸಾಕು. ಇನ್ನೇನು ಬೇಕು ಹೇಳು? ಏನೂ ಬೇಡ ನನಗಂತೂ. ಸಾಕೆ ನಿನ್ನಂತ ಒಬ್ಳು ಫ್ರೆಂಡ್ಸು. ಥ್ಯಾಂಕ್ಸ್ ಕಣೆ. ಹೆಂಗ ನಮ್ಮ ಅತ್ತೆ ಬರಲಿರು, ನಾನು ಒಂಚೂರು ಆಟ ಆಡ್ತೀನಿ ಸರಿಯಾಗಿ. ನನಗೇನೇನಿಯ ಇಲ್ದಿರೋ ರೋಪ್ ಎಲ್ಲ ನನಗೆ ಯಾಕವಳೆ. ಸುಮ್ಮನೆ ಯಾಕೆ ಬರಲಿ. ನನಗೂ ಸಕ್ಕತ್ ಬೇಜಾರಾಯಿತು. ನಮ್ಮ ಮನೆಗೆ ನಾನು ವಾರ್ಗಿತ್ತಿರಲ್ಲ ನಿನ್ನ ಬಗ್ಗೆ ಮಾತಾಡಿದಾಗ ಬೇಜಾರಾಯ್ತು ನನಗೂ. ನನ್ನ ಫ್ರೆಂಡ್ಗೆ ಹಿಂಗೆ ಅಂದ್ಬಿಟ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಹೆಂಗೋ ಸ್ವಲ್ಪ ಹೊತ್ತಿಗೆ ನೀ ಎಲ್ಲ ಮನೆದೆಲ್ಲ ನಡೀತಿತ್ತಲ್ಲ, ಮನೆ ಗ್ರಾಂಟ್ದೆಲ್ಲ ಹೆಂಗೋ ನಿನ್ನ ಹೆಸರಿಗೆ ಬಂದಿರೋದು ನನಗೂ ಭಾಳ ಖುಷಿ ಆಯಿತು. ಅಯ್ಯೋ ಸೊಸೆ, ಏನು ಬಾ ಇಲ್ಲ ಅಶ್ವತ್ ಕಡೆ ಕುಂತ್ಕೊಬಿಟ್ಟಿದ್ದೀಗೆ. ಓ ಅಕ್ಕ ಬಂದ್ರ ನೀವೂನುವೆ? ಈಗ ನೋಡಿ ನಾನು ಬಂದು ಹೇಳ್ತಿದ್ದೆ ಜಯಮ್ಮಂಗೆ, ಹಿಂಗೆ ಮನೆ ಆಗೈತೆ ಕಣೆ ನಿನ್ನ ಹೆಸ್ರಿಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಂಗೆ ಯಾವ ಮನೆನೂ ಬೇಡ ಏನು ಬೇಡ, ಮನೆಯ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾವಳೆ. ಏನು ಮನೆಯ ವಾಪಸ್ಸ? ನೀವೇನಿಯ ಮಾತಾಡಿ, ನಂಗೆ ಯಾವ ಮನೆನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಬೇರೆ ಯಾರಿಗಾದ್ರೂ ಕೊಡಕ್ಕೆ ಹೇಳಿ ಮನೆಯ, ನನಗೆ ಬೇಕಾಗೇ ಇಲ್ಲ, ಪತ್ರವ ಬಿಸಾಕು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾವಳಿ. ಅದಕ್ಕೆ ನಾನು ಹಂಗೊಂದ್ಬೇಡವೆ, ಮನೆ ಮುಂದಕ್ಕೆ ಬಂದೈತೆ ಮನೆ ಭಾಗ್ಯ, ನೀನು ಸುಮ್ಕೇನಿಯ ತಗ ನೀನು ಅಂತ ಹೇಳ್ತಿದ್ದೀನಿ. ಹೇಳ್ತಾನೆ ಇಲ್ಲಿ ಕಣಕ್ಕ, ನೀನೇ ಒಂಚೂರು ಹೇಳು ನಿನ್ನ ಸೊಸೆಗೆ ಬುದ್ಧಿಯ. ಬ್ಯಾಡ ಅಂದರೆ ಬ್ಯಾಡ ಅಂತ ಕುಂತ್ಬಿಟ್ಟವಳೆ. ಲೇ ಜಯಿ, ನಿಂಗೆ ಏನೇ ಬಂದೈತೆ ದೊಡ್ಡರೋಗ? ಈಗ ಸೋರ ಮನೆಗಿದ್ದೀವಿ, ಕಷ್ಟಪಟ್ಕೊಂಡು ಹೆಂಗೆ ಒದ್ದಾಡ್ಕೊಂಡಿದ್ದೀವಿ ನಾವು, ನಿನಗೂ ಗೊತ್ತು. ಅಂಥದ್ರಾಗ ಈಗ ಬಂದಿರೋ ಮನೆಯ ಬ್ಯಾಡ ಅಂತ ಹೇಳ್ಬಿಟ್ರೆ ಹೆಂಗೋ ಇವಾಗ ಮನೆ ಗ್ರಾಂಟ್ ಆಗೈತಂತೆ. ಮನೆ ಕಟ್ಕೊಂಡು ನಾವು ಹೊಸ ಮನೆಯ ಚಿಕ್ಕದಾಗಿ ಯಾಕ್ಲಿ ಕಟ್ಕೊಂಡು ನಿಮ್ದೇಗಿರೋಣ. ಈ ಸೋರ ಮನೆಗಿನ್ನೂ ಆ ಪಾಕು ಸೈಟ ಕಟ್ಕೊಳ್ಳೋಣ, ಯಾಕೆ ಬೇಡ ಅಂತ ಹೇಳ್ತೀಗ? ನಮಗೇನು ಕೋಟಿ ಕೊಳ್ಳೆ ಹೋಯ್ತಾಯ್ತಾ ಏನು? ನನಗೇನು ಕತೆ ಬೇಕು ಮನೆ ಎಲ್ಲನೂ? ಬ್ಯಾಡ ಅಂದರೆ ಬೇಡ ನನಗೆ ಮನೆ. ನಮ್ಮ ಮನೆಗೆ ಇರಿಸ್ಕೊಂಡಿದ್ದೀರಿ ನೀವು. ಮನೆಗೆ ಇರಿಸ್ಕೊಂಡಿದ್ದಾಗ ಮನೆಯಿಂದ ಹೊಟ್ಟುಬಿಟ್ರಿ ನನ್ನ. ಹೋಗು ಇರಬೇಡ, ಹೋಗು ಅಂತ ಹೇಳ್ಬಿಟ್ಟು ಮನೆಯಿಂದ ಹೊಟ್ಟುಬಿಟ್ಟು ಇವಾಗ ನೆಟ್ಟಿಗೆ ಬಂದ್ಬಿಟ್ಟಿಲಿ ಬಾಬಾ ಅಂತ ಕರೆದ್ರೆ ನನಗೇನು ಬೇಕು ಮನೆ? ನೀವು ನನ್ನ ಬ್ಯಾಡ, ನಿನ್ನ ಸೊಸೆನೇ ಅಲ್ಲ, ನಿನ್ನ ಬ್ಯಾಡ ಅಂತ ಮನೆ ಬಿಟ್ಟು ಕಳ್ಸಿದ್ಮೇಲೆ ಇನ್ನು ನನ್ನ ಮನೆ ಕಟ್ಕೊಂಡು ನೀವೇನು ಮಾಡಿರಿ? ನಮ್ಮ ಊರಿಗೆ ನಾನು ಹೊಂಟೋಯ್ತೀನಿ, ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಈಗ ಬಸ್ ಬಂದಿದ ತಕ್ಷಣ ಹೊತ್ಕೊಂಡು ಹೋಗ್ಬಿಡೋದೇನೆ. ನಾನು ಈ ಪೊದ್ದಿ ಮನೆಗೂ ಇರೋಕ್ಕಿಲ್ಲ, ನಿಮ್ಮ ಮನೆಗೂ ಇರೋಕ್ಕಿಲ್ಲ, ನಾನು ಯಾರ ಮನೆಗೂ ಇರೋಕ್ಕಿಲ್ಲ. ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಿ ಬಿಡಿ. ಯಾಕೆ ಸುಮ್ಕೆ ನಿಮಗೂ ನೋವು ಬೇಡ, ಬ್ಯಾರಿಗೂ ನೋವು ಬೇಡ. ಇನ್ನು ಈ ಊರಾಗ ಮನೆ ಕಟ್ಕೊಂಡು ನಾನೇನು ಮಾಡಲಿ? ನನಗೇನು ತಲೆ ಕೆಟ್ಟೈತಾ? ಬ್ಯಾಡ ಅಂದಿರೋ ಊರಾಗೆಲ್ಲ ಮನೆ ಕಟ್ಕೊಂಡು ಸಂಸಾರ ಮಾಡ್ಕೊಂಡು ಬಿದ್ದಿರೋಕ್ಕೆ ನನಗಂತೂ ಏನೂ ಬೇಕಾಗಿಲ್ಲ. ಅಯ್ಯೋ ಲೇ ಜಯಿ, ಒಂದು ಮಾತು ಬೋತದೆ, ಒಂದು ಮಾತು ಹೋಯ್ತದೆ. ಹಂಗಂತ ಗಂಡನ ಮನೆ ಬಿಟ್ಬಿಟ್ಟು ಏನು ಪರ್ಮನೆಂಟಾಗಿ ನೀವು ಹೋಗೋಕ್ಕಾಯ್ತದೇನೆ? ನನ್ನ ಮಾತು ಕೇಳು. ಏನು ಕೆಟ್ಟಗಳಿಗೆ ನಡೆದೋಯ್ತು. ನಾನು ಒಂದು 4 ಮಾತು ಅಂದಿದ್ದೀನಿ, ನೀನು ಒಂಚೂರು ಮಾಡಿದೀಗ. ಮೋಹಿನಿ ದೇವುಗಳನ್ನೆಲ್ಲ ಮನೆಗೆ ಬಿಟ್ಕೊಂಡ್ರೆ ಯಾರು ತಾನೇ ಬೇಜಾರಾಗಕ್ಕಿಲ್ಲ ಹೇಳಮ್ಮಿ. ಅದಕ್ಕೇನೆ ಇಷ್ಟೆಲ್ಲ ಆಗೈತೆ ನೋಡು. ಜಗಳ ಪಗಳ ಇನ್ನೊಂದ್ಕಿತ ಮಾಡ್ಕೊಳ್ಳೋದೇನು ಬೇಡ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಅತ್ತೆ ಸೊಸೆ ಒಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇನೇನಿಯ. ನೋಡು ಮನೆ ಬಂದೈತೆ, ಪಾಕ್ಲು ಬಂದೈತೆ ಮನೆ ಭಾಗ್ಯ. ಈಗ ಬಾ ಹೋಗಿ ಮಾಡಿಸ್ಕೊಂಡು ಹೆಂಗನ್ವೆ ಮನೆ ಕಟ್ಕೊಂಡು ನೆಮ್ಮದಿಗಿರೋಣ. ಬಾ ಸುಮ್ಕಿರಣಿಯ. ಇಲ್ಲ ಕಣತ್ತೆ, ನೀವು ಬಾ ಅಂದಾಗ ಬರೋಕ್ಕೆ, ನೀವು ಬ್ಯಾಡ ಅಂದಾಗ ಓಕೆ. ನನ್ನೇನು ಅನ್ಕೊಬಿಟ್ಟಿದ್ದೀರಾ? ನಾನೇನಾದರೂ ಇಲ್ಲಿ ಅದೇನೋ ಅಂತಾರಲ್ಲ, ನಾಯಿ ಮರಿ ಮಾಡ್ಕೊಂಡಿದ್ದೀರಾ ನನ್ನ? ನೀನು ಹೋಗು ಅಂದ ತಕ್ಷಣ ಬುಡ್ಕ ಓಡೋಗ್ಬಿಡ್ಬೇಕು. ಬಾ ಅಂದಿದ ತಕ್ಷಣ ಬುಡ್ಕ ಬಂದ್ಬಿಡ್ಬೇಕು. ನಾನು ಏನು ಅನ್ಕೊಂಡಿದ್ದೀರಾ? ನಾನು ಬರೋಕ್ಕಿಲ್ಲ, ಹೋಗಿ ಸುಮ್ಕೇನೆಯ. ಪುದಿ ನೀನೇ ವಸಿ ಹೇಳ್ ಪುದಿ. ನೋಡ್ದ ಬರೋಕ್ಕಿಲ್ಲ ಅಂತ ಹೇಳ್ತಾಳೆ.
ಆದ್ರೂ ಕಣಕ್ಕ ನೀವು ಹಂಗೆಲ್ಲನೂ ಜಯಮ್ಮನ್ ಬೈದು ಮನೆಯಿಂದ ಈಚೆ ಕಡೆ ಕಳ್ಸೋದು ನಿಮ್ದು ತಪ್ಪುತ್ತಾನೆ. ಯಾಕೆ ಕಳಿಸ್ತೀರಾ? ಜಗಳ 1000 ಜಗಳ ಬರ್ತಾವೆ ಮನೆಗೆ. ಅಂತದ್ರಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಂಗೋ ಹಿಂಗೋ ಇದು ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀವು ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ರೆ ಹೆಂಗೆ ಹೇಳು ಪಾಪ. ಹೆಣ್ಣು ಮಗಳು ಲವ್ ಮಾಡ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದವಳೆ. ಈಗ ತವ್ರ ಮನೆಗೆ ಹೋದ್ರೆ ಅಲ್ಲೂ ಬೆಲೆ ಕೊಡಕ್ಕಿಲ್ಲ ಯಾರೂ. ಬೈದು ಕಳಿಸ್ತಾರೆ. ಅಂತದ್ರಾಗ ನೀವು ಮನೆಯಿಂದ ಅಟ್ಟುಬಿಟ್ರೆ ಹಿಂಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಮಸ್ಯೆನ ಬಗೆಹರಿಸ್ಕೋಬೇಕು, ಇಲ್ಲ ಮನೆ ಬಿಟ್ಬಿಟ್ಟು ಅಟ್ಟಬೇಕು. ಹಂಗಲ್ವೇ ಆ ದೆವ್ವಗಳೆಲ್ಲ ಬರೋದು ಎದುರಿಸೋದು ಏನೇನೋ ಮಾಡ್ತಿದ್ವ, ನಮಗೂ ಕೈ ಕಾಲೆಲ್ಲ ನೋಡ್ಕೊ ಬಂದ್ಬಿಡ್ತು ನನಗೂ. ಇವಳಿಂದನೇ ಅಲ್ವೇ ಅಲ್ಲ ಅಂತ ಹೊಟ್ಟುಬಿಟ್ಟೆ ಅಷ್ಟೇ ನೀನೆ. ಆಮೇಕಿಂದ ನಾನು ಕಿವಿ ಕೇಳ್ಸಕ್ಕಿಲ್ದಾಗ ಏನೇನೋ ಬೈಕೊಂಡಿದ್ಲು ಅಂತ ನನ್ನನ್ನು ಎಲ್ಲನೂ ಬೇಜಾರಾಯ್ತು ನನಗೂ. ಅದಕ್ಕೆ ನಾನು ಒಟ್ಬಿಟ್ಟೆ. ಸಿಟ್ಟು ಬಂದ್ಬಿಟ್ಟು ಈಗ ಅದನ್ನೇ ಮನ್ಸ ಇಕ್ಕೊಂಡು ಮನೆ ಬೇಡ ಅಂತ ಅನ್ಕೊಂಡು ಕುಂತ್ಕೊಳಕಾಯ್ತದ? ಬ್ಯಾಡ ಕಣತ್ತೆ, ನನಗೆ ಮನೆ ಬ್ಯಾಡ ಅಂದರೆ ಬ್ಯಾಡ. ಲೇ ನಿನ್ಗೇನೇ ಬಂದೈತೆ, ನಿಂಗೆ ದೊಡ್ಡರೋಗ ಮನೆಯ ಬ್ಯಾಡ 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 ಅಂತ ಕುಂತಿದ್ಯಲ್ಲ. ಅದೇನೋ ಪಾಲಕ್ಕೆ ಬಂದಿರೋದು ಪಂಚಾಮೃತ ನಂಗೆ ಹೆಂಗೋನ್ವೆ ಇಕ್ಕಳೋದು ಬಿಟ್ಬಿಟ್ಟು ನೋಡಿದ್ದೆಯ ನಿಂಗೆ ಮನೆ ಬೆಲೆ ಗೊತ್ತಿಲ್ಲ ನಿನಗೆ. ಇನ್ನೊಂದ್ಕಿಂತ ಜಗಳ ಪಗಳೆಲ್ಲ ಮಾಡೋಕ್ಕಿಲ್ಲ, ನಿನ್ನ ಮನೆ ಬಿಟ್ಬಿಟ್ಟು ಒಟ್ಟಾಕಿಲ್ಲ. ಬಾ ಸುಮ್ಕೆನೆ ನೀನು ನಾ ಹಿಂಗೇನೆ ಇರಿಸ್ಕೊತೀನಿ ಮನೆಗೆ. ಇನ್ನೊಂದ್ಕಿಂತ ಜಗಳ ಎಲ್ಲ ಏನು ಆಡೋದೇ ಬೇಡ. ನಾನು ನೀನು ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಹೋಗನಿ ಬಾ. ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಇನ್ನೊಂದ್ಕಿಂತ ನೀನು ಅವತಾರ ಮಾಡಬೇಡ. ನಾನು ಏನು ಬೈಯೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನನಗೂ ಇವಾಗ ಕಿವಿ ಮಿಸಿನ್ ತಂದ್ಕೊಟ್ಟವಳು ನನ್ನ ಮಗಳು. ನೋಡು ಚೆನ್ನಾಗಿ ಕೇಳಿಸ್ತದ ಕಿವಿನೂ. ಹೆಂಗೋ ಜಗಳ ಪಗ್ಲ ಆಡ್ದಿದ್ದಂಗೆ ನೆಟ್ಟಗಿರನ. ಹೋಗೆ ಜಯಮ್ಮ, ಎಲ್ರ ಮನೆಗೂ ಜಗಳ ಪಗಳುಗಳು ಕಿತ್ತಾಟಗಳು ಇದ್ದಿದ್ದೆ ನಿನಗೆ. ಹಿಂಗೆ ಮುನಿಸ್ಕೊಂಡು ಕುಂತ್ಕೊಂಡು ಮನೆ ಬೇಡ ಮಠ ಬೇಡ ಊರು ಬಿಟ್ಟು ಹೋಯ್ತೀನಿ ಅಂತ ಕುಂತ್ಕೊಂಡ್ರೆ ಆಯ್ತದ? ನಿಮ್ಮ ಅತ್ತೆನಿಯ ಬಂದ್ಬಿಟ್ಟು ಕರಿತಾವಳೆ ತಾನೇ ನಿನ್ನ? ಇವರಿಗೆ ಬೇಕಾದ ಕರೆಯೋದು ಬೇಡ ಅಂತಂದಾಗ ಒಟ್ಟದೀಚೆ ಕಡಿಕೆ ಇದೆಲ್ಲನೂ ಬೇಕಾ ನನಗೆ? ಬೇಕಿಲ್ಲ ನೋಡೆ. ಇನ್ನೊಂದ್ಕಿಂತ ಕಳ್ಸೋಕ್ಕಿಲ್ಲ ಮನೆಯಿಂದ ಅಂತೇಳ್ಬಿಟ್ಟು ಇದು ಮಾಡಲಿ, ಆವಾಗ ಬೇಕಾದ್ರೆ ಹೋಯ್ತೀನಿ. ಹಿಂಗೆ ಸುಮ್ಕೇನಿಯ ಕಳ್ಸ್ಕೊಂಡು ಹೋಗು ಮಾಡು ಅಂತ ಕುಂತ್ಕೊಂಡ್ರೆ ನಾನಂತೂ ಹೋಗಾಗ ಈಗ ಸೀನ್ ಎಲ್ಲನೂ ಇಲ್ಲ. ಪದೇ ಪದೇ ಅದೇ ಕೆಲಸ ಆಗೋಗ್ಬಿಡ್ತದೆ ನನಗಂತೂ. ಈಗ ಕರ್ಕೊಂಡು ಹೋಯ್ತಾರೆ, ನಾಳೆಗೆ ಇನ್ನೊಬ್ರೇನೋ ಏನೋ ಹೇಳಿದ್ರು ಅಂತೇಳ್ಬಿಟ್ಟು ನನ್ನ ಮನೆಯಿಂದ ಒಟ್ಟುಬಿಡ್ತಾರೆ. ಅವಾಗ ನಾನು ತಿರುಗಿ ಮನೆ ಬಿಟ್ಬಿಟ್ಟು ಬರಬೇಕೇ? ಇಲ್ಲ ಕಣಮಿ, ಇನ್ನೊಂದು ಕಿತ್ತಂಗೆ ಎಲ್ಲನೂ ಮಾಡೋಕ್ಕಿಲ್ಲ ನಾನು. ದೇವ್ರಣೆ ಮಾಡೋಕ್ಕಿಲ್ಲ. ಬಾ ಅತ್ತೆ ಸೊಸೆ ಚೆನ್ನಾಗಿರನಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರನಿ. ಬಾ ಸರಿನಾ? ಬಾ ಹೋಗನಿ. ನೋಡಿಯ ಜಯಮ್ಮ, ಜಗಳ ಎಲ್ಲರ ಮನೆಗೂ ಇದ್ದಿದ್ದೆ ನೀನಿಯ. ನೀನು ಹೆಂಗಂತ ಮುನ್ಸ್ಕೊಂಡು ಹಿಂಗೆ ಕುಂತ್ಕೊಬಿಟ್ರೆ ಆಯ್ತದ? ಎದಳು ಮ್ಯಾಕೆ ಎದಳು ಹೋಗಿ ನಡಿ. ನಿಮ್ಮ ಅತ್ತೆನೇ ಬಂದು ಕರಿತಾವಳು ಸೋತ್ಬಿಟ್ಟು. ನಡಿ ನಡಿ ಹೋಗನ್ ನಡಿ. ಸರಿ, ಇದು ಒಂದು ಕಿತ ಗೊತ್ತಾಯವನಿ. ಇನ್ನೊಂದು ಕಿತ ಏನಾದ್ರೂ ಮನೆಯಿಂದ ಏನೋ ಕಳಿಸ್ಬಿಟ್ರಿ ನೆಟ್ಟು ನಮ್ಮ ಅಮ್ಮರ ಮನೆಗೆ ಹೊಂಟೋಗಿ ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಟ್ಟು ಈ ಕಡೆಗೆ ಬರೋದೇನೇ ಇಲ್ಲ ನಾನಂತೂ. ನನಗೆ ಯಾಕೆ ಬೇಕು ಆ ಕರ್ಮ? ಬರೋದು ಇಲ್ಲ, ನಾನು ಹೋಗೋದು ಇಲ್ಲ. ನನಗೆ ಸಿಟ್ಟದ್ದು ಬಿಡ್ತದೆ ನೋಡು. ನೋಡಿ ಇನ್ನೊಂದ್ಸಲ ಮನೆ ನಮ್ಮ ಮನೆ ಅದು ಇದು ಅಂತ ಹೇಳಂಗಿಲ್ಲ. ಇಬ್ರದೂ ಮನೆ ಅನ್ನಂಗೆ ಇರ್ಬೇಕು ಅಷ್ಟೇ ಏನಿಯ. ಸರಿ ಆಯಿತು ಕಣೆ. ಆಯಿತು ಕಣೆ ಜಯಮ್ಮ, ಬಾ ಹೋಗನಿ. ಸರಿ ಸರಿ ನಡೀರಿ ಸರ್ನ ಹೋಗೋಣ. ಲೇ ಪುದ್ದಿ, ಸರಿಯಾಗಿ ಮಾಡಿದೆ ಕಣೆ ನೀನಂತೂ. ಒಳ್ಳೆ ಕೆಲಸ ನೀನು ಮಾಡಿದ್ಯಾ ಹೋಗತ್ತಾಗಿ. ಹೆಂಗೋ ನಮ್ಮ ಅತ್ತೆ ನೀನು ನಾನು ಬಂದು ಕರಿಯಂಗೆ ಆಗ್ಬಿಡ್ತಲ್ಲೇ. ಅದಕ್ಕೆ ನನಗೆ ಟೈಮ್ ಬರೋ ಗಂಟ ಕಾಯಬೇಕು ಅನ್ನೋದು. ಅದ್ರಾಗೂ ಹೆಂಗೋ ನನಗಂತೂ ಒಳ್ಳೆ ಟೈಮ್ ಏನಿಯ ಬಂತು. ಅದ್ರಾಗೂ ಅತ್ತೆ ಕಳಿಸಿರೋ ಅತ್ತೆನೇ ನೀ ಬಾಯಿಲಿ ಇನ್ನೊಂದ್ಕಿಂತ ಕಳ್ಸೋಕ್ಕಿಲ್ಲ ಅಂತ ಕರಿತಾವಳೆ ಅಂತ ಹೇಳಿದ್ರೆ ನನ್ನ ಲೆವೆಲ್ ಎಲ್ಲಿಗೆ ಹೋಗಿರ್ಬೇಡ ಹೇಳು. ಅದಕ್ಕೆ ಜಮ್ಮ ಎಲ್ಲರಿಗೂ ಒಂದೊಂದು ಟೈಮ್ ಬರ್ತದೆ ಅನ್ನೋದು. ನಿನಗೂ ಒಂದು ಟೈಮ್ ಮುಂದೈತೆ ಅಂತಾನೆ ಇವಾಗ. ಬಾ ಹೋಗಿವಂತೆ. ಹೆಂಗನ್ವೇ ಮನೆಗೆ ಆರಾಮಾಗಿರು ಸರಿನಾ? ನೋಡೇ ಸಣ್ಣ ಪುಟ್ಟ ಜಗಳಗಳು ನಡೀತವೆ. ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಏನು ಮನೆ ಬಿಟ್ಟು ಕಳಿಸ್ತಾರೆ, ನಾನು ಮನೆ ಬಿಟ್ಟು ಹೋಗಿಲ್ಲ ಹಂಗೆ ಹಿಂಗೆ ಅಂತ ಆವಾಜ್ ಹಾಕೊಂಡು ಇದ್ಬಿಡು ಸರಿನಾ? ಏನೋ ನಿಂಗೇನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಸರಿ ಸರಿ. ಅಪ್ಪ ಸದ್ಯ ಹೆಂಗನ್ವೇ ಇವಳನ್ನ ಹೆಂಗೋ ನಾನು ಕಳಿಸಿದ್ದಾಯ್ತು ಗಂಡನ ಮನೆಗೆ. ಸರಿ ಜಯಮ್ಮ, ನಡಿ ಇನ್ನು ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರು ನೋಡಿ. ಹಿಂಗೆ ಮನೆದು ಪೇಪರ್ಗಳೆಲ್ಲ ಇಸ್ಕೊಂಬಿಟ್ಟು ಬಾ. ಹಂಗೆ ನೀವು ಹೋಗ್ಬಿಟ್ಟು ಮನೆಗೆ ಎಲ್ಲ ಪೇಪರ್ ಬಂತಲ್ಲ, ಆ ಪೇಪರ್ ಎಲ್ಲನೂ ನೆಟ್ಟಿಗೆ ಇಸ್ಕೊಂಬಿಟ್ಟು ಬಾ ನಡಿ. ಅತ್ತೆ ಸ್ಟೆಪ್ ಟು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ಹೇಳ್ತಾಳೆ ಪೊದ್ದಿ ಏನೇನು ಮಾಡಬೇಕು ಅಂತೇಳ್ಬಿಟ್ಟು. ಈ ಊರಾಗ ಮೊದಲನೇ ಮನೆ ನಮ್ಮದೇನೇ ಎದ್ದೊಳೋದು. ಜಾಮ್ ಜೂಮನ್ನಾಗ ಚಿಕ್ಕದಾಗನಾಗಲಿ ಪರವಾಗಿಲ್ಲ. ಇನ್ನು ಗ್ರಾಂಟಿಗೆ ಎಷ್ಟು ದುಡ್ಡು ಕೊಡ್ತಾರೆ ಕಣತ್ತೆ? ಒಂದು ಚೂರೇ ತಾನೇ ಕೊಡೋದು. ಅಷ್ಟ್ರಾಗೆ ನೀನು ಮಾಡನಿ ಬಿಡಿ, ತಲೆ ಕೆಡ್ಸ್ಕೊಳ್ಳೋದೇನು. ನೋಡಿ, ಇನ್ನೊಂದು ಕಿತ ಬೊಯ್ಯಂಗಿಲ್ಲ, ನೀವು ಮಾಡಂಗಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು ಕಿತ ಬೊಯ್ಯೋದು ಮಾಡೋದು ಮಾಡಿದ್ರಿ ಗ್ರಾಂಟು ಬೇಡ, ಏನು ಬೇಡ, ಬಿಸಾಕು ಹೋಯ್ತಿರ್ತೀನಿ. ಹಂಗೆಲ್ಲ ಮಾತಾಡಬೇಡ. ಯಾವಾಗೂ ಒಯ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಳೆ ತಲೆ ಕೆಟ್ಟೊಳಂಗೆ ಯಾವಾಗ ಒಯ್ತೀನಿ ಅಂತ ಒಳ್ಳೆ ಪಿಂಡಾಂತರ ಮಾಡ್ತೀಗಲ್ಲ ನೀನಂತೂ ತಲೆ ಕೆಟ್ಟೊಳಂಗೆ. ನೋಡು ಈಗ ಆಗಿದ್ದಾಗೋಗ್ಬಿಟ್ಟೈತಾನೆ, ಬಂದಿದೆಯಾ ತಾನೆ ಮನೆಗೆ ಹೋಗಿ ಅದೇನೋ ಕ್ಯಾಮಿಗಿಮೆ ನೋಡು ಸುಮ್ಕೆನೆ. ಇನ್ನೊಂದ್ಕಿತ ಏನು ಕಳ್ಸೋದು ಇಲ್ಲ ಮಾಡೋದು ಇಲ್ಲ, ಹೋಗು ಸುಮ್ಕೆನೆ. ಸರಿ ಆಯಿತು. ಈಗ ನಂಗೆ ಗೊತ್ತಾಯ್ತಲ್ಲ ಸೊಸೆ ಬೆಲೆ ಏನು ಅಂತ ಹೇಳ್ಬಿಟ್ಟು. ಯಾವತ್ತಿದ್ರು ಸೊಸೆನೇನೆಯ. ಏನಮ್ಮ ಇವಳು ಈ ಪಾಟಿ ದಿಮಾಕ್ ಮಾಡ್ತಾಳಲ್ಲ. ಇವಳೇ ತೆಪ್ಪು ಮಾಡ್ಬಿಟ್ಟು ಏನು ತೆಪ್ಪೇ ಮಾಡಿಲ್ಲ ಅನ್ನಂಗೆ ಎಷ್ಟು ದಿಮಾಕು ದೌಲತ್ತು ತೋರಿಸ್ತಾಳೆ ನೋಡ್ದ. ಏನು ಮಾಡೋಕ್ಕಾಗಿಲ್ಲ ಕಣಮ್ಮಿ. ಹಂಗೆ ಅದು ಹೇಳಿದ್ರೆ ನಿಂಗೆ ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು. ಈಗ ಈ ಜಯಮ್ಮನ ಹೆಸರನ್ನ ಗ್ರಾಂಟ್ ಆಗಿರೋದು ತಿಕ್ಳು ನಂಗೆ ಮನೆನೇ ಬೇಡ, ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊಂಟವಳೆ. ಈಗ ನಾವು ಬೇಡ ಅಂದರೆ ಇನ್ನೊಬ್ಬರ ಹೆಸರು ಹೋಯ್ತದೆ.
ಇವಳಿಗೆ ಒರೆ ಬರೀ ತಿಕ್ಲು ಅನ್ನಿಸ್ತದೆ. ಇವಳಿಗೆ ಕಿತ್ತಾಡ್ಕೊಳ್ಳೋದು ಯಾಕೆ, ಮಾಡೋದು ಯಾಕೆ, ಓಡೋಗೋದು ಯಾಕೆ? ಇವಳಿಗೇನು ಉಚ್ಕಿ ಚುಡ್ದೈತೆ ಅಂತ ಹೇಳ್ಬಿಟ್ಟು ಅವಾಗ ಹಿಡಿತದ ಅಂತೇಳಿ. ಅಯ್ಯೋ ಬಾ, ಹೆಂಗನ ಮಾಡ್ಕೊಂಡು ಉಗಿಸ್ಕೊಂಡು ಹೋಗ್ಲಿ. ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ ಇಟ್ಕ, ಮನೆಗಿನೇ ಕೊಟ್ಟಾಗಂಟ. ಆಮೇಲೆ ಹೊಸಿ ನೋಯಸ್ ಮಾಡ್ಬಿಟ್ಟು ಅಯ್ಯೋ ನನ್ನ ಹೆಸ್ರಿಗೆ ಲೋನ್ ಹಾಕ್ಸ್ಕೋಬೇಕು, ಲೋನ್ ಕಟ್ಕೊಂಡೈತಿ ನಾನೇ ನೀಯ ಮನೆ ಲೋನ್ ಮಾಡಿಸ್ಕೋಬೇಕು ಕೊಡು ಅಂತ ಹೇಳ್ಬಿಟ್ಟು ನಿನ್ನ ಹೆಸ್ರಿಗೆ ಮಾಡಿಸ್ಕೊಬಿಡು. ಅವಾಗ ಏನು ತಾಪತ್ರಯ ತಂಟೆ ಬರೋಕ್ಕಿಲ್ಲ. ಹ್ಞೂ ಕಣಮ್ಮಿ, ಫಸ್ಟು ಮನೆ ಕೊಟ್ಟನಿ. ಎಲ್ಲನೂ ಇನ್ನೂ ಉಳ್ದಿರೋದು ಪಳ್ದಿರೋದು ಅದು ಇದು ಹಾಕ್ಬಿಟ್ಟು ಬೇರೆ ಕೊಟ್ಟಬೇಕಲ್ಲ. ಎಲ್ಲ ಸೇರಿಸಿ ಮಾಡಿ ಎಲ್ಲ ಮಾಡ್ಬಿಟ್ಟು ಕೊಟ್ಬಿಡೋದು ಮನೆಯ. ಕೊಟ್ಬಿಟ್ಟು ಆಮೇಕಿಂದ ನೋಡನಿ, ಆಮೇಕಿಂದ ನನ್ನ ಹೆಸ್ರಿಗೆ ಎದೆಲ್ಲೂ ಒಂದು ಪಾನು ಅಂತ ತಿಳ್ಬಿಟ್ಟು ಮಾಡಿಸ್ಕೊಂಬಿಟ್ರೆ ಮುಗಿದೋಯ್ತು. ಇನ್ನೇನಿರ್ತದೆ ಹೇಳು? ಆರಾಮಾಗಿ ನಮ್ಮ ಮನೆಗಳಾಗ ನಾವು ಇರ್ಬೋದು. ಏನು ಮಾತಾಡೋದು ಬೇಡ ಇವಳ ಹತ್ರ ಒಂದು 4 ದಿನ. ನೀನು ಅಷ್ಟೇ, ಏನು ಕಿರಿಕ್ ಪರಿಕ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಬೊತ್ತಾಳೆ ಕಾಲು ಕೆರ್ಕೊಂಡು ಅವಳೇ ಜಗಳಕ್ಕೆ ಬತ್ತಾಳೆ. ಏನು ಮಾಡೋಕ್ಕಾಗಲ್ಲ. ಬಂದಂಗೆ ನೋಡ ನೀರು. ಅತ್ತೆ ಏನೇ ಇವಳು ಶುರು ಮಾಡ್ಕೊಂಡಾಗ್ಲೆ ಅತ್ತೆ 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 ಅಕ್ಕಿ ಅಂತ ಹೇಳ್ಬಿಟ್ಟು ಬಿಡ್ಕೊಂಡು. ಅಮ್ಮ ಇನ್ನು ಬೇಕು ಅಂತ ಆಟ ಆಡಿಸ್ತಾಳೆ, ಹೊಸಿ ಹುಷಾರಾಗಿರು ಇವಳ ಹತ್ರ. ಇತ್ತಿನ ಬಿಡೆ ಹುಷಾರಾಗೇನೇನೆ. ಇನ್ನೇನು ಸರಿ ಏನಕ್ಕ ಕರಿತಾಳು, ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನೇನು ಮುದ್ದೆ ಅವಳ ಜೊತೆ ಫೈಟಿಂಗ್ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಇರು. ನಮ್ಮ ಅಣ್ಣ ಹೋಗಿ ಇವಳನ್ನದು ಏನು ಅಂತ ಕಟ್ಕೊಂಬಿಟ್ಟು ಬಂದೋ ನಾಕಾಣೆ. ಯಪ್ಪ ಏನು ಬೇಕು ಅಂತಾನೇ ಕಟ್ಕೊಂಬಿಟ್ಟು ಬಂದ್ಬಿಡೋದು.